ಭಾರತಿ, ನನ್ಗನ್ನಿಸ್ತಾ ಇದೆ ಈ ಬಾರಿ ಚರ್ಚೆ ಆಗ್ತಾ ಇರೋದು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಒಂದು ಹೊಸ ಬೂಸ್ಟರ್ ಡೋಸ್ ಪಕ್ಷಕ್ಕೆ ಕೊಡ್ತಾರೆ. ಒಂಥರ ಅಚ್ಚರಿ ಅನ್ನೋ ರೀತಿಯಲ್ಲಿ ಸಂಪುಟ ನೋಡೋದಕ್ಕೆ ಸಿಗುತ್ತೆ. ಸಂಪುಟದ ಸಹೋದ್ಯೋಗಿಗಳು ಇರ್ತಾರೆ. ಬಾರಿ ಯಾರು ನಿರೀಕ್ಷೆ ಮಾಡಕ್ ಸಾಧ್ಯ ಇಲ್ಲ. ಅಂಥ ಮುಖಗಳಿಗೆ ಆದ್ಯತೆ ಕೊಟ್ಟರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಬಿಕಾಸ್ ಬಿಜೆಪಿ ಫಾರ್ಮುಲಾ ಇಂಪ್ಲಿಮೆಂಟ್ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಹಂಗನ್ನಿಸ್ತಾ ಇದೆಯಾ ಅಂತ? ಇಲ್ಲ, ಖಂಡಿತ ಡಿ.ಕೆ. ಶಿವಕುಮಾರ್ ಅವರು ಕೂಡ ಅದನ್ನೇ ಯೋಚನೆ ಮಾಡ್ತಿರೋದು. ಯಾಕಂದರೆ ಬಂಗಾರಪ್ಪ ಅವ್ರ ಕಾಲದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಅಚ್ಚರಿ ರೂಪದಲ್ಲಿ ಯೂತ್ ಕಾಂಗ್ರೆಸ್ ಕೋಟಾದಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು. ನನಗನ್ಸುತ್ತೆ ಆ ಡಿ.ಕೆ. ಶಿವಕುಮಾರ್ ಅವರು 2028ಕ್ಕೆ ಅದು ಜನಾಭಿಪ್ರಾಯ, ಮತದಾರ ಯಾರಿಗೆ ಅವಕಾಶ ಕೊಡ್ತಾರೆ, ಇವ್ರನ್ನೇ ಮುಂದುವರಿರಿ ಅಂತ ಮತದಾರ ಹೇಳಿದ್ರೆ ಮುಂದುವರಿಬೋದು, ಇಲ್ಲ ಸಾಕು ನಡೀರಪ್ಪ ನಿಮ್ಮ ಆಳ್ವಿಕೆ ಸಾಕು, ನಾವು ಮತ್ತೊಬ್ಬರಿಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರೆ ಕುಮಾರಸ್ವಾಮಿನೋ BJPಯಿಂದ ಮತ್ತೊಬ್ಬರು ಆಗ್ಬೋದು. ಅದು ಜನರ ಅಂತಿಮ ತೀರ್ಮಾನ. ಆದರೆ ಡಿ.ಕೆ. ಶಿವಕುಮಾರ್ ಅವ್ರ ತಲೆಯಲ್ಲಿ ಈಗ ಓಡ್ತಿರೋದು ಏನು ಅಂತ ಹೇಳಿದ್ರೆ, ನಾನು ಕೇವಲ 2 ವರ್ಷದ CM ಅಲ್ಲ, ನಾನು ಮುಂದೇನು ಕೂಡ 28ಕ್ಕೂ ಮತ್ತೆ ರಿಟರ್ನ್ ಆಗಬೇಕು ಸರ್ಕಾರ, ಆ ರೀತಿ ನನ್ನ ಸಚಿವ ಸಂಪುಟ ಇರಬೇಕು. ನಾನು ಈಗಾಗಲೇ ಹೇಳ್ದಂಗೆ ಡಿ.ಕೆ. ಶಿವಕುಮಾರ್ ಅವರನ್ನು ಒಪ್ಪುವಂಥವರನ್ನೇ ಸೇರಿಸ್ಕೊಳ್ಳೋ ಸಾಧ್ಯತೆ, ಜೊತೆಗೆ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಎರಡೂ ಕಡೆನೂ ಕೂಡ ಬೆನಿಫಿಟ್ ಆಗಬೇಕು. ಸಿದ್ದರಾಮಯ್ಯ ಅವ್ರ ಸರ್ಕಾರದಲ್ಲಿ ಭಾಳಷ್ಟು ಸೀನಿಯರ್ಸ್ ಇದ್ದರು, ಭಾಳಷ್ಟು ಕೆಲವರು ಜೂನಿಯರ್ಸು ಕೂಡ ಇದ್ದರು. ಆದರೆ ಕೆಲವರು ಪಕ್ಷಕ್ಕೂ ಏನೂ ಆಗಲಿಲ್ಲ, ಅವರಿಂದ ಸರ್ಕಾರಕ್ಕೂ ಏನೂ ಪ್ರಾಫಿಟ್ ಆಗಲಿಲ್ಲ, ಸರ್ಕಾರಕ್ಕೂ ಒಳ್ಳೆಯ ಹೆಸರು ತರಲಿಲ್ಲ. ಈಗ ಬರೀ 24 ಗಂಟೆ ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. ಗ್ಯಾರಂಟಿಗಳಲ್ಲಿ ಬೇರೆ ರಾಜ್ಯಗಳು ಕಂಪೇರ್ ಮಾಡಿದಾಗ ನಮ್ಮ ರಾಜ್ಯ ಯಶಸ್ವಿ ಆಗಿದೆ. ಆರ್ಥಿಕವಾಗಿ ಸಮಸ್ಯೆಗಳಾಗಿರ್ಬೋದು, ಬಟ್ ಗ್ಯಾರಂಟಿಗಳನ್ನು ಜಾರಿ ಮಾಡೋದರಲ್ಲಿ ಸಕ್ಸಸ್ ಆಗಿದ್ದಾರೆ. ಒಂದು ಸ್ವಲ್ಪ ದುಡ್ಡು ಕೊಡೋದು ಹಿಂದೆ ಮುಂದೆ ಆಗಿರ್ಬೋದು. 12 ತಿಂಗಳು ಕೊಡಬೇಕಾಗಿರುವಂತಹ ಗೃಹಲಕ್ಷ್ಮಿ ಹಣ 10 ತಿಂಗಳು ಅಷ್ಟೇ ಕೊಟ್ಟಿದ್ದಾರೆ. ಅದೇನು ಯಾರೂ ತಗೊಂಡು ಹೋಗೋದಕ್ಕೆ ಆಗೋದಿಲ್ಲ. ಯಾಕಂದರೆ ಕೈ ಕೊಟ್ಟಿದ್ರೆ ಬೇರೆ ರೀತಿ ಭ್ರಷ್ಟಾಚಾರ ಏನಾದರೂ ಆಗುತ್ತೆ ಅಂತ ತಿಳ್ಕೊ, ಅದನ್ನು ಬೇರೆ ಕಡೆ ಎಲ್ಲೋ ಅಡ್ಜಸ್ಟ್ಮೆಂಟ್ ಮಾಡಿದ್ದಾರೆ. ಇದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ಒಂದು ವಾಸ್ತವ.